ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆಹಾರ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸಮೇತ ಕೇಳಿ ಈ ಸರ್ಕಾರಕ್ಕೆ ಒಳ್ಳೇದಾಗಿ ಒಳ್ಳೆ ಅನುದಾನ ಕೊಟ್ಟು ಒಳ್ಳೆ ನೀರು. ಈಗ ಟಾಸ್ಕ್ ಫೋರ್ಸ್ ಅಲ್ಲಿ ಮುನ್ಸಿಪಾಲಿಟಿ ನೀರಿಗೆ ಒಂದು ಅವಶ್ಯಕತೆ ಇದೆ. ಅದನ್ನ ಹೋಗ್ಲಾಡ್ಲಿಕ್ಕೆ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿದೆ. ನಾನು ಕೂಡ ನನ್ನ ನಾಯಕರು ಎಲ್ಲ ಕೌನ್ಸಿಲರ್ಸ್ ಬಂದು ನಾನು ಕೂಡ ಭಾಗಿಯಾಗಿ ರಥಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ನೀನು ತಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಹೊರಹಾಕಿದಿರಿ. ಇಂಥ ಎರಡು ಮುತ್ತುಗಳ ಜಯಂತಿಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಮಗೇನು ದೊರಕಿದೆ, ವಿಶೇಷವಾಗಿ ನನಗೇನು ನನ್ನ ಅಧಿಕಾರ ಅವಧಿಯಲ್ಲಿ ದೊರಕಿದೆ. ನನಗೂ ತುಂಬ ಆಸೆ ಇತ್ತು 14 ಒಳಗಡೆ ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡಿ ತುಂಬ ವಿಜೃಂಭಣೆಯಿಂದ ಮಾಡ್ಬೇಕಂತ ಅಷ್ಟು. ನೆನ್ನೆ ಟೀಮ್ ಕರೆದು ಮಾತಾಡಿದಾಗ ಅವ್ರು 45 ದಿವಸ ಕೇಳ್ತಾರೆ, 45 ಡೇಸ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಕೇಳ್ತಾರೆ. ತುಂಬ ಜೋರ ನಡೀತಾ ಇದೆ. ಯಥಾ ಪ್ರಕಾರವಾಗಿ 5ನೇ ತಾರೀಕು ಇನ್ನೂ ಗೊತ್ತಿಲ್ಲ, ಮೂಮೆಂಟ್ ಇರುತ್ತೆ ಗೊತ್ತಿಲ್ಲ. ಎನಿ ಮೂಮೆಂಟು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಅದು ಕೂಡ ಸ್ವಲ್ಪ ಹೊತ್ತು ನೋಡಬೇಕು. ಅದು ಎನಿ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಅದು ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರಾ ಇಲ್ಲ ಹೀಗೆ ಮಾಡ್ತಾರ ಅಂತಲೂ ಗೊತ್ತಾಗ್ತಾ ಇಲ್ಲ. 9 ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಆದ 10ನೇ ತಾರೀಕಿಂದ ಏನಾದರೂ ಲಾಕ್ಡೌನ್ ಮಾಡ್ಬೋದಾ ಇಂಡಿಯಾ, ಇಲ್ಲಾಂದ್ರೆ ಹೀಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಕೂಡ ಗಮನ ಇಟ್ಕೊಬೇಕಾಗ್ತದೆ. ನನ್ನ ಒಂದು ಆಡಳಿತನೆಲ್ಲ ಕರೆದು ನಾನು ಇಂಟರ್ನಲ್ ಮೀಟಿಂಗ್ ಮಾಡಿದಾಗ 3 ಆಪ್ಷನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಒಂದು ಆಪ್ಷನ್ ಬಂದ್ಬಿಟ್ಟು ಇದೇ ಹಾಲಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನ ಮಾಡೋದು. ನನಗೆ ಬಹುತೇಕ ದಿನಗಳಿಂದ ನನಗೊಂದು ಕನಸಿತ್ತು ಮುಳಬಾಗಿಲು ತಾಲೂಕು ಏನಾದರೂ ಮಾಡಬೇಕು ಅಂತ. ನಾನು ಒಂದ್ಸರಿ ಮೈಸೂರು ಯೂನಿವರ್ಸಿಟಿಗೆ ಹೋದಾಗ SC/ST ಹಾಸ್ಟೆಲ್ಗೆ ಹೋದಾಗ ಒಂದು SC/ST ಹಾಸ್ಟೆಲಲ್ಲಿ 100 ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಒಂದು ಹೈಟೆಕ್ ಮಾದರಿ ಹಾಸ್ಟೆಲ್ ಕಟ್ಟಬೇಕು ಅಂತಂದಾಗ ಸಡನ್ಲಿ ಹಾಸ್ಟೆಲ್ ತಗೊಂಡ್ಬಿಟ್ಟೆ. ದ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ SC ಒಂದು ಮಕ್ಕಳಿಗೆ ವಿದ್ಯಾರ್ಥಿನಿಯಲ್ಲಿ ಲಿಫ್ಟ್ ಸಮೇತ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾದ್ರೂ ಇದ್ರೆ ಅದು ಮುಳಬಾಗಿಲು ತಾಲೂಕು ಮಾತ್ರ. ಈಗಾಗಲೇ ಅದು ಇನಾಗ್ರೇಷನ್ ನಿಂತಿದೆ. ಒಂದು ಆಪ್ಷನ್ ಇಲ್ಲಿ ಪೂಜೆ ಮಾಡೋದು, 2ನೇ ಆಪ್ಷನ್ನು ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು, ಅಂದರೆ ಉದ್ಘಾಟನೆ ಮಾಡೋದು. ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಜಯಂತಿ ಮಾಡಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು. ಅವತ್ತಿನ ಮಕ್ಕಳು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು. 119ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಸಮತಾ ದಿವಸ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ, ಬಾಬು ಜಗಜೀವನ ಜನ್ಮದಿನವನ್ನು ಸಮತಾ ದಿವಸವಾಗಿ ಆಚರಿಸಲು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರಣವಾಗಿ ಏಪ್ರಿಲ್ 5ರಂದು ಕಲಬುರಗಿ ನಗರದ ಹೃದಯವಾಗಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ, ಸಾರ್ವಜನಿಕ ಉದ್ಯಾನವನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ವೇದಿಕೆಯ ಅಜಾತ ಶತ್ರು, ಮಾಜಿ ಸಚಿವರು, ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿಯಾಗಿರುವಂಥ ದಿವಂಗತ ಜಿ.ರಾಮ್ ಕೃಷ್ಣ ಅವರ ವೇದಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ಜರುಗಲಿದೆ. ಅದಲ್ಲದೆ ಕೂಡ ಈ ಕಾರ್ಯಕ್ರಮದ ಮುಖ್ಯ ದ್ವಾರಕ್ಕೆ ಕಾಯಕ ಶರಣಗಳಾದಂಥ ಶಿವಶರಣ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋರು ಕಕ್ಕಯ್ಯ, ಸಂಗಾರ್ ಹರಳಯ್ಯ, ಉರ್ಲಿಂಪೆದ್ದಿ ಈ 5 ಶರಣರುಗಳ ಒಂದು ಮುಖ್ಯ ದ್ವಾರಕ್ಕೆ ಹೆಸರಿಡುವ ಮೂಲಕವಾಗಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ಸಮಿತಿ ಸದಸ್ಯರು ಒಳಗೊಂಡಂತೆ ಇದನ್ನು ಕಾರ್ಯಕ್ರಮವನ್ನು ಜರುಗಲಿದೆ. ಅದೆಲ್ಲದೂ ಕೂಡ ಅವತ್ತು ಬೆಳಗ್ಗೆ
9 ಗಂಟೆಯಿಂದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ಕಲಬುರಗಿ ನಗರದ ಸಂಜೀವನ್ ಚಾರಿಟೇಬಲ್ ರಕ್ತ ನಿಧಿ ಕೇಂದ್ರದವರು ರಕ್ತದಾನ ಶಿಬಿರವನ್ನು ಅಲ್ಲಿ ನಿರ್ವಹಿಸಲಿದ್ದಾರೆ. ಹಾಗಾಗಿ ಆ ರಕ್ತದಾನ ಶಿಬಿರದಲ್ಲಿ ಈ ಮಹಾಪುರುಷರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಸಮುದಾಯದ ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ಹಿರಿಯರಲ್ಲಿ ಮಾಧ್ಯಮ ಮೂಲಕವಾಗಿ ವಿನಂತಿ ಮಾಡಿಕೊಳ್ಳೋದ್ರೆ ರಕ್ತದಾನ ಮಹಾದಾನವಂತ ಸಂದೇಶ ಇದೆ. ಹಾಗಾಗಿ ಕಲಬುರಗಿ ನಗರಸಭೆಯ ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನು ಮಾಡಿ ಮತ್ತು ಇಡೀ ನಗರಸಭೆಯ ಇರುವಂಥ ಎಲ್ಲ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನು ಮಾಡಿದರು. ನಾನು ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ. ಸೊ ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಇವರು ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ದಲ್ಲಿ 26 ಹೆಣೆಗಳನ್ನು ಉರುಳಿಸಿದಂತ ಇಸ್ಲಾಮಿಕ್ ಟೆರರಿಸ್ಟ್ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. 26 ಹೆಣೆಗಳ ಬಿದ್ದಂತ ಸಮಯದಲ್ಲಿ ಅವರು ಮೌನಾಚರಣೆ ಮಾಡಲಿಲ್ಲ. ಅದಲ್ಲದೆ ನಂತರ ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದನೆಯಲ್ಲಿ 11 ಜನರ ಹತ್ಯೆ ಆಯಿತು. ಆ ಸಂಬಂಧಪಟ್ಟಾಗನೂ ಕೂಡ ಖಂಡನೆ ಮಾಡಲಿಲ್ಲ ಮತ್ತು ಸತ್ತಂಥವರ ಬಗ್ಗೆ ದುಃಖ ವ್ಯಕ್ತಪಡಿಸಲಿಲ್ಲ. ಎಲ್ಲೋ ಖೊಮೈನಿ ಸತ್ತಂತ ಒಬ್ಬ ರಾಕ್ಷಸನ ಪರವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತಹದ್ದು, ಮೌನಾಚರಣೆ ಮಾಡ್ತಾ ಇರುವಂತಹದ್ದು ಇದು ಖಂಡನೀಯ, ದೇಶದ್ರೋಹಿ ಕೃತ್ಯ. ಸೊ ಇದನ್ನೇ ಹೇಗೆ ಯಾವ ರೀತಿಯ ಸಹನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದುಃಖದ ನೋವಿನ ಮತ್ತು ಶಾಕಿಂಗ್ ನ್ಯೂಸ್ ಅಂತಂದ್ರೆ ಈ ನೀತಿಗೆಟ್ಟ ಬಿಜೆಪಿಯ ಕಾರ್ಪೊರೇಟರ್. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ? ಏನಂತ ತಿಳ್ಕೊಂಡಿದ್ದೀರಿ? ಭಾರತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಏನ್ ಬೇಕಾದ್ ಮಾಡ್ಬೋದಾ? ಸೊ ಅದನ್ನು ಧಿಕ್ಕರಿಸಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅದನ್ನು ಮೌನಾಚರಣೆ ಅಲ್ಲಿ ಆಗದೇ ಇರುವಾಗ ನೋಡ್ಕೊಳ್ಬೇಕಾಗಿತ್ತು, ಧಿಕ್ಕಾರ ಹೇಳಬೇಕಾಗಿತ್ತು, ಘೋಷಣೆಗೆ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ನೀವು ಕೆಳಗಡೆ ಮುಖ ಹಾಕೊಂಡು ನಿಮ್ಮ ಅಪ್ಪಂದ್ರ ಅಮ್ಮಂದ್ರ ಸತ್ತಾಗಿ ಇಷ್ಟು ಹತ್ತಿದಿರೋ ಇಲ್ಲಿ ಇಷ್ಟು ಮೌನಾಚರಣೆ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಬಿಜೆಪಿಯ ಅಲ್ಲಿ ಕಾರ್ಪೊರೇಟರ್ಸ್ ನೀವು ಮಾಡಿದ ಕೆಲಸ ಅತ್ಯಂತ ನಾಚಿಕೆಗೇಡಿನ ಬಿಜೆಪಿಯ ಸಿದ್ಧಾಂತಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿದಂಥವ್ರಿಗೆ ನಿಮಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಅಷ್ಟೇ ಅಲ್ಲ, ಅಲ್ಲಿಯ ಜಿಲ್ಲಾಧಿಕಾರಿ ಇಮ್ಮಿಡಿಯೇಟ್ ಈ ಏನು ಕಾರ್ಪೊರೇಷನ್ ಅದು ಮೌನಾಚರಣೆ ಮಾಡಿದ್ದಾರೆ ಅದನ್ನು ಬರ್ಖಾಸ್ತು ಮಾಡಬೇಕು, ನಿಮ್ಮ ಆಡಳಿತಕ್ಕೆ ತಗೊಳ್ಬೇಕು ಅಂತ ನಾನು ಆಚರಣೆ ಮಾಡ್ತೇನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.